करणश्रवणत्वगादीन् प्राणान् नमो भगवते पुरुषाय तुभ्यम् भवति गुणभावाविरणमो कोऽपि वाग्मी जडमतिरपि जन्तुर्जायते प्राज्ञमौलिः सकलवशनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणोऽघाकराढं आदिराजगुरोन् वन्दे हयग्रीवपदाश्रयान् मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये दुर्वादिध्वान्तरवे वैष्णवीर्वीमरेन्दवे श्रीराघवेन्द्रगुरवे नमो नित्यन्तदयारवे ब्रह्मचर्यहरिप्रेतसुविद्यावादशालिनः दुष्टदान्यकष्टहर्तॄन्नः विद्यामान्यान् नुमः श्रीगुरुभ्यो नमः। ಹರಿಕಥಾಮೃತಸಾರಗುರುಗಳ ಕರುಣದಿಂದ ಬರೆದು ಬೇಡುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು. ಓಂ ಶ್ರೀ ಗುರುಭ್ಯೋ ನಮಃ. ಭಗವಂತನ ರೂಪಗಳನ್ನು ಧ್ಯಾನ ಮಾಡಬೇಕು ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ನೇತ್ರ, ನಾಸಿಕ, ಜಿಹ್ವ, ದಂತ ಎಲ್ಲದರಲ್ಲೂ ಕೂಡ ಭಗವಂತ ಯಾವ ಯಾವ ರೂಪದಿಂದ ಇದ್ದಾನೆ, ವಿಶೇಷವಾಗಿರತಕ್ಕಂತಹ ಅಂಶ ಇದೆಲ್ಲವನ್ನೂ ಕೂಡ ನಮಗೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಈಗ ಮುಂದೆ ಜಗನ್ನಾಥದಾಸರು ಭೋಕ್ತೃ, ಯಾರು ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಭೋಕ್ತೃ, ಅದೇ ರೀತಿಯಾಗಿ ಭೋಜ್ಯ, ಯಾವ ಪದಾರ್ಥವನ್ನು ಸ್ವೀಕಾರ ಮಾಡ್ತಾನೆ ಭೋಕ್ತೃ ಭೋಜ್ಯಗಳಲ್ಲಿರತಕ್ಕಂತಹ ರೂಪವನ್ನು, ಅದರ ವಿಶ್ಲೇಷಣೆಯನ್ನು ಜಗನ್ನಾಥದಾಸರು ಮಾಡ್ತಾ ಇದ್ದಾರೆ. ನಿರುಪಮಾನಂದಾತ್ಮ ಹರಿಸಂಕರುಷಣ ಪ್ರದ್ಯುಮ್ನ ರೂಪದಿ ಇರುತಿಹನು ಭೋಕ್ತೃಗಳೊಳಗೆ ತಚ್ಛಕ್ತಿದನು ಎನಿಸಿ ಕರೆಸುವನು ನಾರಾಯಣ. ನಾರಾಯಣ ಅನಿರುದ್ಧೆರಡು ನಾಮದಿ ಭೋಜ್ಯ ವಸ್ತುಗಳ ಗನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ಭಗವಂತ ನಿರುಪಮಾನಂದ ಆತ್ಮ, ಆ ಭಗವಂತನ ಅನುಪಮ ಆನಂದ ಸ್ವರೂಪ. ಭಗವಂತನ ರೂಪಗಳಿಗೆ ಇನ್ನೊಂದು ಉಪಮೆಯನ್ನು, ಇನ್ನೊಂದು ದೃಷ್ಟಾಂತವನ್ನು ಕೊಡಲಿಕ್ಕಾಗದೇ ಇರತಕ್ಕಂತಹದ್ದು ಆನಂದ ಆತ್ಮ. ಅಂತಹ ಆನಂದವಾಗಿರತಕ್ಕಂತಹ ರೂಪ, ಆ ರೂಪ ಹರಿಸಂಕರುಷಣ. ಅಂತಹ ಭಗವಂತನು ಸಂಕರ್ಷಣ ಮತ್ತು ಪ್ರದ್ಯುಮ್ನ ಎಂಬಂತಹ ರೂಪದಿಂದಾಗಿ ಭೋಕ್ತೃಗಳಲ್ಲಿ, ಯಾರು ಆಹಾರಾದಿಗಳನ್ನು ಸ್ವೀಕಾರ ಮಾಡ್ತಾರೆ ಅಂತಹ ಭೋಕ್ತೃಗಳಲ್ಲಿ, ಅದಾದ ಮೇಲೆ ಭೋಕ್ತೃಗಳಲ್ಲಿ ಭೋಕ್ತೃಶಕ್ತಿಯನ್ನು, ತಿನ್ನುವವರಲ್ಲಿ ತಿನ್ನುವ ಶಕ್ತಿ ಬೇಕಲ್ವ. ತಿನ್ನುವವರಿಗೆ ಒಳಗಡೆ ತಿನ್ನುವಂತಹ ಸಾಮರ್ಥ್ಯನೇ ಇಲ್ಲ ಅಂತಾದರೆ ಏನನ್ನು ತಾನೇ ತಿನ್ನಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕೋಸ್ಕರವಾಗಿ ಆ ತಿನ್ನುವಂತಹ ಜೀವರೊಳಗೆ, ಭೋಕ್ತೃಗಳೊಳಗೆ ತಾನು ಭೋಕ್ತಾರ ಅಂತ ಅನಿಸಿಕೊಂಡು ಅಲ್ಲಿ ಆ ಭೋಕ್ತೃತ್ವ ಶಕ್ತಿಯನ್ನು ನೀಡಿಕೊಂಡು ಇರ್ತಾನೆ. ಅಲ್ಲಿ ನಾರಾಯಣ ಮತ್ತು ಅನಿರುದ್ಧ ಎಂಬಂತಹ ರೂಪದಿಂದಾಗಿ ಯಾವ ಅನ್ನಾದಿಗಳನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂತಹ ಅನ್ನಾದಿಗಳಲ್ಲಿ ಭಗವಂತ ನಾರಾಯಣ ಮತ್ತು ಅನಿರುದ್ಧ ಎಂಬಂತಹ ರೂಪಗಳಿಂದಾಗಿ ಇದ್ದುಕೊಂಡು ಮೊದಲಿಗೆ ಆಹಾರಾದಿಗಳನ್ನು ಸ್ವೀಕಾರ ಮಾಡುವಂಥವರಲ್ಲಿ ಭಗವಂತ ಸಂಕರ್ಷಣ
ಪ್ರದ್ಯುಮ್ನ ಅಂತ ರೂಪದಿಂದ ಇರ್ತಾನೆ. ಅದಾದ ಮೇಲೆ ಭೋಜ್ಯವಾಗಿರತಕ್ಕಂತಹ ಪದಾರ್ಥಗಳಲ್ಲಿ ತಾನು ನಾರಾಯಣ ಅನಿರುದ್ಧ ಎಂಬಂತಹ ರೂಪದಿಂದಾಗಿ ತಾನಿರ್ತಾನೆ. ಇದ್ದುಕೊಂಡು ಇಡೀ ಆ ಭೋಜ್ಯ ವಸ್ತು ಅನಿರುದ್ಧ ತರ್ಪಕನಾಗಿ ಅದರಲ್ಲಿ ತಾನಿದ್ದುಕೊಂಡು ಆಹಾರಾದಿಗಳನ್ನು ಸ್ವೀಕಾರ ಮಾಡುವವರಿಗೆ ಒಳ್ಳೆಯ ರೀತಿಯಾಗಿ ಅವರಿಗೆ ತೃಪ್ತಿಯನ್ನು ಕೊಡತಕ್ಕಂಥವನಾಗಿ ಆ ಜೀವರಿಗೆ ಭಗವಂತ ತೃಪ್ತಿಯಾದಿಗಳನ್ನು ನೀಡುತ್ತಾನೆ ಅಂತ ಹೇಳ್ತಾನೆ. ಇದಕ್ಕೆ ಪ್ರಮಾಣವೂ ಕೂಡ ಇದೆ. ಸಂಘರ್ಷನಶ್ಚ ಪ್ರದ್ಯುಮ್ನಸ್ತತ್ರ ಭೋಕ್ತೃಶಂಸಿತೋ ಭೋಕ್ತೃಶಕ್ತಿ ಪ್ರದಾತಾರೋ ಭೋಕ್ತಾರೌ ಚ ವಿಶೇಷತಃ ನಾರಾಯಣಾನಿರುದ್ಧೌ ತು ಭೋಜ್ಯವಸ್ತುಷು ಸಂಸ್ಥಿತೋ ತರ್ಪಕೌ ಸರ್ವಲೋಕಾನಾಂ ತಸ್ಮಾತ್ ಭೋಗ್ಯೌ ಅಚರ್ಯತಃ. ಇದು ನಮಗೆ ಐತರೇಯದಲ್ಲಿ ಭಗವಂತನ ರೂಪಾದಿಗಳನ್ನು ಚಿಂತನೆ ಮಾಡುವಾಗ ಐತರೇಯ ಉಪನಿಷತ್ತು ಕೂಡ ಆ ಭಗವದ್ ರೂಪಗಳ ಚಿಂತನೆಯನ್ನು ಕೊಟ್ಟಿದೆ. ಹೀಗೆ ಆ ಭಗವಂತ ಸಂಕರ್ಷಣ ಅದೇ ರೀತಿಯಾಗಿ ಪ್ರದ್ಯುಮ್ನ ಎಂಬಂತಹ ರೂಪದಿಂದಾಗಿ ಭೋಕ್ತೃಗಳಲ್ಲಿರ್ತಾನೆ, ಭೋಜನ ಮಾಡುವಂತಹ ಶಕ್ತಿಯನ್ನು ನೀಡುತ್ತಾನೆ. ಅದಾದ ಮೇಲೆ ನಾರಾಯಣ ಮತ್ತು ಅನಿರುದ್ಧ ಎಂಬಂತಹ ರೂಪದಿಂದಾಗಿ ಯಾವ ಭೋಜ್ಯವಾಗಿರತಕ್ಕಂತಹ ಪದಾರ್ಥಗಳಲ್ಲಿ ತಾನಿರ್ತಾನೆ. ಇದ್ದುಕೊಂಡು ಅಲ್ಲಿ ಭಗವಂತ ಅವರಿಗೆ ತೃಪ್ತ್ಯಾದಿಗಳನ್ನು ಅವನಿಗೆ ನೀಡುತ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಭಗವಂತನ 5 ರೂಪಗಳನ್ನು ಭೋಜನ ಕಾಲದಲ್ಲಿ ಯಾರು ಚಿಂತನೆಯನ್ನು ಮಾಡ್ತಾರೆ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಗ್ರಹಾದಿಗಳನ್ನು ಭಗವಂತ ಮಾಡುತ್ತಾನೆ ಅಂತ ಹೇಳ್ತಾರೆ. ಇದನ್ನು ನಮಗೆ ಇಲ್ಲಿ ಜಗನ್ನಾಥದಾಸರು ಕೂಡ ಆ ರೂಪದ ಏನು ಐತರೇಯ ಭಾಷ್ಯ ನಮಗೆ ಆ ಚಿಂತನೆಯನ್ನು ನೀಡಿದೆ. ಆ ಚಿಂತನೆಯ ಕಿಂಚಿತ್ ವಿಚಾರವನ್ನು ನಮಗೆ ಈ ಐತರೇಯ ಇಲ್ಲಿ ಭೋಜನ ಸಂಧಿಯಲ್ಲಿ ಜಗನ್ನಾಥದಾಸರು ನಮಗೆ ಅದನ್ನು ತಿಳಿಯಪಡಿಸ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವ ನಭಸ್ತನಾಗಿ ರಮಾ ಸಮೇತ ವಿಹಾರ ಮಾಳ್ಪನು ಪಂಚರೂಪದಲ್ಲಿ ಆಸರೂರುಹ ಸಂಭವಾಭವ ವಾಸವಾದ್ಯಮರಾದಿ ಚೇತನ ರಾಶಿಯೊಳಗಿಹನೆಂದು ಅರಿದವನೇ ಕೂವಿದನು. ಭಗವಂತನ ಆ ರೂಪಾದಿಗಳನ್ನು ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡಬೇಕು ಯಾರು ಅವಕಾಶಪ್ರದನಾಗಿರತಕ್ಕಂಥವನು ಅದರ ವಿಚಾರವನ್ನು ಕೂಡ ನಮಗೆ ಅವಕಾಶಪ್ರದೋ ನಿತ್ಯಂ ವಾಸುದೇವೋ ನಮಸ್ಥಿತಃ ಏವಂ ಪಂಚಾತ್ಮಕಂ ವಿಷ್ಣುಂ ಯೌಪಾಸ್ತೆ ಸದೈವೈ ಅವಕಾಶಪ್ರದಾಸೋಪಿ ಸಜಾತೀನಾ ಭವಿಷ್ಯತಿ ಭೋಕ್ತಾ ಚಾಪ್ಯಾಯಕಶ್ಚೈವ ತಸ್ಯ ವಿಷ್ಣೋ ಪ್ರಸೀದತಿ. ಹೀಗೆ ಆ ವಿಚಾರವನ್ನು ಮುಂದೆ ಹೇಳ್ತಾರೆ. ಅದರ ಆ ಐತರೇಯ ಭಾಷ್ಯದಲ್ಲಿ ವಿಚಾರಗಳು ಹೇಳಲ್ಪಟ್ಟಿದೆ. ಅದನ್ನು ಜಗನ್ನಾಥದಾಸರು ಕನ್ನಡೀಕರಿಸಿ ಕನ್ನಡದಲ್ಲಿ ನಮಗೆ ಅದನ್ನು ತಿಳಿಯಪಡಿಸ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ, ವಾಸುದೇವನು ವಾಸನಾತ್ ವಾಸುದೇವೋಸಿ ವಾಸ್ತಂ ಭುವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಹೇಳಿಕೊಂಡು ಆ ವಾಸುದೇವ ರೂಪಿಯಾಗಿರತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡಬೇಕು. ಆ ವಾಸುದೇವ ರೂಪನಾಗಿರತಕ್ಕಂತಹ ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದರೆ, ಇಡೀ ಜಗತ್ತಿನಲ್ಲಿ ಒಳಗೆ ಹೊರಗೆ ಗಗನದಲ್ಲಿ ಇದ್ದುಕೊಂಡು ಅವಕಾಶಪ್ರದನಾಗಿ ನಮಗೆ ಅವಕಾಶಾದಿಗಳು ಕೊಡುವವನು, ಅವಕಾಶಪ್ರದನಾಗಿ ಭಗವಂತ ಇರ್ತಾನೆ. ಅಲ್ಲಿದ್ದುಕೊಂಡು ಲಕ್ಷ್ಮೀ ಸಮೇತನಾಗಿ ಆ ಭಗವಂತನಿರ್ತಾನೆ. 5 ರೂಪಗಳಿಂದ ತಾನು ವಿಶೇಷವಾಗಿ
ವಿಹಾರವನ್ನು ಮಾಡ್ತಾನೆ. ವಿಹಾರವನ್ನು ಮಾಡಿ ಬ್ರಹ್ಮ, ರುದ್ರ, ಇಂದ್ರ ಎಲ್ಲ ದೇವತೆಗಳು ಕೂಡ ಆ ಚೇತನರ ಜೀವರಾಶಿಯ ಒಳಗೆ ತಾನು ಇದ್ದುಕೊಂಡು ಅವರನ್ನು ನಿಯಮನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳ್ಕೊಳ್ಳಬೇಕು. ಇದನ್ನು ಯಾರು ತಿಳ್ಕೊಳ್ಳುತ್ತಾನೆ ಅವನು ಜ್ಞಾನಿ ಎನಿಸಿಕೊಳ್ಳುತ್ತಾನೆ ಎಂಬುದಾಗಿ ಹೇಳ್ತಾರೆ. ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವ ನಭಸ್ಥನಾಗಿ, ವಾಸುದೇವ ರೂಪ ಆಕಾಶದಲ್ಲಿದ್ದುಕೊಂಡು ಒಳಗೆ ಹೊರಗೆ ಅವಕಾಶವನ್ನು ನೀಡುತ್ತಾ ಅವನು ರಮಾ ಸಮೇತ ತಾನೊಬ್ಬನೇ ಅಲ್ಲ, ಮತ್ತೆ ತನ್ನ ಮಡದಿಯ ಜೊತೆಗೆ, ತನ್ನ ಹೆಂಡತಿಯ ಜೊತೆಗೆ, ರಮಾದೇವಿಯ ಜೊತೆಗೆ ವಿಹಾರವನ್ನು ಮಾಡ್ತಾ ಇರ್ತಾನೆ. ಮಾಳ್ಪನು ಪಂಚರೂಪದಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ನಾರಾಯಣ, ಅನಿರುದ್ಧ, ವಾಸುದೇವ ಅಂತ ಹೇಳಿಕೊಂಡು ಹೀಗೆ 5 ರೂಪಗಳಿಂದ ಭಗವಂತ ಇರ್ತಾನೆ. ಅವನ ಜೊತೆಗೆ ಅವನ ಮಡದಿಯಾಗಿರತಕ್ಕಂತಹ ರಮಾದೇವಿ, ಲಕ್ಷ್ಮೀದೇವಿಯೂ ಕೂಡ ಅವಳಿರ್ತಾಳೆ. ಅವಳಿದ್ದುಕೊಂಡು ವಿಹಾರವನ್ನು ಮಾಡ್ತಾನೆ. ಅದಾದ ಮೇಲೆ ಆ ಸರೋರುಹ ಸಂಭವಾಂಭವ, ಭಗವಂತ ಸರೋರುಹ ಸಂಭವ, ಬ್ರಹ್ಮ ಅಂದರೆ ಕಮಲದಲ್ಲಿ ಹುಟ್ಟುವುದವನು, ಅವನು ಬ್ರಹ್ಮ. ಅದಾದ ಮೇಲೆ ಭವ ರುದ್ರ, ಅದಾದ ಮೇಲೆ ವಾಸವ ಇಂದ್ರ, ಎಲ್ಲ ವಾಸವಾದ್ಯಮರಾದಿ ಎಲ್ಲ ಇಂದ್ರಾದಿ ಎಲ್ಲ ದೇವತೆಗಳಿಗೂ ಕೂಡ ಭಗವಂತ ಏನು ಮಾಡ್ತಾನೆ, ಚೇತನ ರಾಶಿಯೊಳು ಇಹನೆಂದು ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ತಾನಿದ್ದುಕೊಂಡು ಅದನ್ನು ಈ ಯಥಾರ್ಥವಾಗಿರತಕ್ಕಂತಹ ವಿಚಾರವನ್ನು ಯಾರು ತಿಳ್ಕೊಳ್ಳುತ್ತಾರೆ ಅವನು ಕೋವಿದ, ಅವನು ವಿದ್ವಾಂಸ, ಅವನು ಜ್ಞಾನಿ ಅಂತ ಅನಿಸಿಕೊಳ್ಳುತ್ತಾನೆ ಎಂಬುದಾಗಿ ಇಲ್ಲಿ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಹೀಗೆ ಆ ಭಗವಂತನ ರಮಾ ಸಮೇತ ಅಂತ ಹೇಳಿದಾಗ ಸಂಘರ್ಷಣಾದಿ ರೂಪಗಳ ಜೊತೆಗೆ ಭಗವಂತನ ಆಯಾಯ ರೂಪಗಳು, ಜಯಾಪತಿ ಸಂಘರ್ಷಣ, ಕೃತಿಪತಿ, ಶಾಂತಿಪತಿ, ಹೀಗೆ ಎಲ್ಲ ತದ್ದದ್ರೂಪಗಳು, ತತ್ತತ್ ಸ್ತ್ರೀ ರೂಪಗಳು. ಭಗವಂತನದ್ದು ಪುರುಷ ರೂಪ, ಲಕ್ಷ್ಮೀದೇವಿಯ ತತ್ತತ್ ಸ್ತ್ರೀ ರೂಪ. ಎಲ್ಲ ರೂಪಗಳ ಜೊತೆಗೆ ಭಗವಂತ ಇರ್ತಾನೆ, ವಿಹಾರವನ್ನು ಮಾಡ್ತಾನೆ ಎಂಬುದಾಗಿ ನಾವು ಅನುಸಂಧಾನವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಜಗನ್ನಾಥದಾಸರು ನಮಗೆ ಹೇಳ್ತಾ ಇದ್ದಾರೆ, ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನು ಅನುಸಂಧಾನವನ್ನು ಯಾರು ಮಾಡ್ತಾನೆ, ಮಾಡಿದವನಿಗೆ ಏನಾಗ್ತದೆ ಅಂತ ಕೇಳಿದರೆ ಹೇಳ್ತಾರೆ, ಅವಕಾಶವನ್ನು ಭಗವಂತ ನೀಡ್ತಾನೆ. ಯಾರು ಅವಕಾಶ ಪ್ರದಸ್ತೋಪಿ ವಾಸುದೇವೋ ನಮಸ್ಥಿತ ಅಂತ ಹೇಳಿಕೊಂಡು ಅವಕಾಶಪ್ರದನಾಗಿರತಕ್ಕಂತಹ ವಾಸುದೇವ ಆಕಾಶದಲ್ಲಿದ್ದಾನೆ ಎಂಬುದನ್ನು ಯಾರು ಅನುಸಂಧಾನ ಮಾಡುತ್ತಾರೆ ಅವರಿಗೆ ಭಗವಂತ ಅನುಗ್ರಹ ಅಂದರೆ ಅವಕಾಶಾದಿಗಳನ್ನು ನೀಡುತ್ತಾನೆ ಅಂತ ಹೇಳ್ತಾರೆ. ಹೀಗೆ ಉಪಾಸನೆಗೆ ಮಾಡುವಂತಹದ್ದು ಇದಕ್ಕೆ ಉನ್ನತವಾಗಿರತಕ್ಕಂತಹ ಮೇಲಧಿಕಾರಿಗಳು ಯಾರು ಕೇಳಿದ್ರೆ ಬ್ರಹ್ಮಾದಿಗಳೇ. ಅದರಲ್ಲಿ ಉಳಿದವರಿಗೆ ಈ ಜ್ಞಾನ ಇದನ್ನು ತಿಳ್ಕೊಳ್ಳುವಂತಹದ್ದೇ ಅತೀ ಮುಖ್ಯವಾಗಿರತಕ್ಕಂತಹದ್ದು ಎಂಬುದಾಗಿ ಇಲ್ಲಿ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಕೋವಿದ ಅಂತ ಒಂದು ಶಬ್ದವನ್ನು ಹೇಳಿದ್ದಾರೆ. ಏನು ಕೋವಿದ ಅಂತ ಹೇಳಿದರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಜ್ಞಾನಿ ಅಂತ ಒಂದು ಅರ್ಥ, ಕ ಅಂದರೆ ಬ್ರಹ್ಮ ಅಂತ ಅರ್ಥ, ಇನ್ನೊಂದು ವಿಷ್ಣು ಅಂತ ಅರ್ಥ, ವೇದ ಅಂತ ಅರ್ಥ, ವಾಯುದೇವರು ಅಂತ ಅರ್ಥ. ಹೀಗೆ ಬೇರೆ ಬೇರೆ ಅರ್ಥವನ್ನು ಹೇಳಲಿಕ್ಕೆ ಬರ್ತದೆ. ಅದರಲ್ಲಿ ಕೋವಿದ ಶಬ್ದಕ್ಕೆ ಭಗವಂತನನ್ನು ತಿಳ್ಕೊಂಡವನು, ವೇದವನ್ನು ತಿಳ್ಕೊಂಡವನು, ವಾಯುದೇವರನ್ನು ತಿಳ್ಕೊಂಡವನು ಅಂದರೆ ಭಗವಂತನ ಸರ್ವೋತ್ತಮತ್ವಜ್ಞಾನ, ವಾಯುವಿನ ಜೀವೋತ್ತಮತ್ವಜ್ಞಾನ,
ವೇದದಲ್ಲಿ ಪ್ರಾಮಾಣ್ಯ ಜ್ಞಾನ, ಹೀಗೆ ಒಟ್ಟಿಗೆ ಕೋವಿದ ಅಂತ ಅಂದರೆ ಯಾರು ಈ ಯಥಾರ್ಥವಾಗಿರತಕ್ಕಂಥದ್ದನ್ನು ತಿಳ್ಕೊಂಡಿದ್ದಾರೆ ಆ ತಿಳ್ಕೊಂಡವನೇ ಕೋವಿದ ಎಂಬಂಥ ವಿಚಾರವನ್ನು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಯಾಕೆ ಅಂತಂದರೆ ಕೋವಿದ ಅಂತ ಹೇಳಿದಾಗ ಯಾರ್ಯಾರನ್ನು ನಾವು ಆ ಶಬ್ದದಿಂದ ಹೇಳಲಿಕ್ಕಾಗೋದಿಲ್ಲ. ಮತ್ತು ಕೋವಿದ ಶಬ್ದಕ್ಕೆ ಏನರ್ಥವನ್ನು ಹೇಳಬೇಕು ಅಂತ ಕೇಳಿದರೆ ಕಂ ವೇತ್ತಿ ಅಂದರೆ ಬ್ರಹ್ಮಾದಿಗಳನ್ನು ಯಾರು ಬ್ರಹ್ಮ ಅಂತ ಹೇಳಿದರೆ ಪರಿಪೂರ್ಣನಾಗಿರತಕ್ಕಂತಹ ಭಗವಂತನನ್ನು ತಿಳ್ಕೊಂಡವನು ಎಂಬಂತಹ ವಿಚಾರವನ್ನು ಇಲ್ಲಿ ಜಗನ್ನಾಥದಾಸರು ನಮಗೆ ಹೇಳ್ತಾ ಇದ್ದಾರೆ. ಒಟ್ಟಿಗೆ ಇದರಲ್ಲಿ ಆಂತರ್ಯ ಏನು ಅಂತ ಕೇಳಿದರೆ ಪೂರ್ಣವಾಗಿ ಭಗವಂತನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ಎಂಬಂತಹ ಅರ್ಥವನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಹೇಳ್ತಾ ಇದ್ದಾರೆ, ವಾಸುದೇವನು ಅನ್ನದೊಳು ನಾನಾ ಸುಭಕ್ಷತಿ ಸಂಕರುಷಣ ಕೃತೀಶ ಪರಮಾನ್ನದೊಳು ಘೃತದೊಳಗಿಪ್ಪ ನಿರುದ್ಧ ಆಸುಪರ್ಣಾಂಸಗನು ಸೂಪದಿ ವಾಸವಾನುಜ ಶಾಖದೊಳು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು. ಭಗವಂತ ಅನ್ನ ಭಕ್ಷ್ಯಾದಿಗಳಲ್ಲಿ ಯಾವ ಯಾವ ತೆರನಾಗಿ ಯಾವ ಯಾವ ರೂಪದಿಂದಾಗಿ ಇದ್ದಾನೆ ಅಂತ ಎಂಬುದನ್ನು ಜಗನ್ನಾಥದಾಸರು ನಮಗೆ ಹೇಳುತ್ತಾ ಇದ್ದಾರೆ. ಈ ಮುಖ್ಯವಾಗಿ ನಾವಿದನ್ನು ತಿಳ್ಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು. ಯಾರು ಎಲ್ಲಿ ಭಗವಂತನ ಅನ್ನ ಭಕ್ಷ್ಯಾದಿಗಳಲ್ಲಿ ಯಾವ ಯಾವ ರೂಪಗಳು ಇದೇ ಭಗವಂತನದ್ದು ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ನಮಗೆ ಹೇಳುತ್ತಾ ಇದ್ದಾರೆ. ವಾಸುದೇವನು ಅನ್ನದೊಳು ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದರೆ ವಾಸುದೇವ ರೂಪದಿಂದಾಗಿ ಅನ್ನದಲ್ಲಿದ್ದಾನೆ. ಅದಾದ ಮೇಲೆ ಸಂಕರ್ಷಣ ರೂಪದಿಂದಾಗಿ ಭಗವಂತ ಎಲ್ಲ ಆ ಬಗೆ ಬಗೆಯಾಗಿರತಕ್ಕಂಥ ಭಕ್ಷ್ಯಾದಿಗಳಲ್ಲಿ ತಾನಿದ್ದಾನೆ. ಇನ್ನು ಕೃತಿಪತಿಯಾಗಿರತಕ್ಕಂತಹ ಪ್ರದ್ಯುಮ್ನ ಅವನು ಪರಮಾನ್ನದಲ್ಲಿದ್ದಾನೆ. ಅನಿರುದ್ಧ ರೂಪದಿಂದಾಗಿ ಭಗವಂತ ಘೃತದಲ್ಲಿದ್ದಾನೆ. ಗರುಡವಾಹನಾಗಿ ಭಗವಂತ ಸೂಪಾದಿಗಳಲ್ಲಿದ್ದಾನೆ. ಉಪೇಂದ್ರ ರೂಪದಿಂದಾಗಿ ಎಲ್ಲ ಶಾಖದಲ್ಲಿಯೂ ಕೂಡ ಭಗವಂತನಿದ್ದಾನೆ. ಇನ್ನು ಮೂಲ ಎಲ್ಲದಕ್ಕೂ ಕೂಡ ಮೂಲನಾಗಿರತಕ್ಕಂತಹ ನಾರಾಯಣ ರೂಪ ಇಡೀ ಸರ್ವತ್ರದಲ್ಲಿ ನೆಲೆಸಿಹನು. ಸರ್ವತ್ರ ಎಲ್ಲ ಕಡೆಗಳಲ್ಲೂ ಎಲ್ಲ ಶಾಖ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಭಗವಂತನ ನಾರಾಯಣ ಎಂಬಂತಹ ರೂಪ ಅದು ಇದೆ ಎಂಬುದನ್ನು ನಾವು ತಿಳ್ಕೊಳ್ಳಬೇಕು. ಪ್ರತಿಯೊಂದು ಭೋಜನ ಪದಾರ್ಥಗಳಲ್ಲಿಯೂ ಕೂಡ ಪ್ರತ್ಯೇಕವಾಗಿ ಅಭಿಮಾನಿ ದೇವತೆಗಳು, ತತ್ತತ್ ನಿಯಾಮಕ ಭಗವದ್ ರೂಪಗಳು ಎಲ್ಲವೂ ಇದೆ. ಇಲ್ಲಿ ಈಗ ನಮಗೆ ಏನು ಕೇಳಿದ್ರೆ ಅದನ್ನು ಸಂಕ್ಷೇಪವಾಗಿ ಆಯಾಯ ರೂಪಗಳು ಇದೆ, ಅದನ್ನು ವಿಶೇಷವಾಗಿರ್ತಕ್ಕಂಥದ್ದನ್ನು ನೀವು ತಿಳ್ಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ವಾಸುದೇವ ರೂಪದಿಂದಾಗಿ ವಸುದೇವ ಅಂದರೆ ವಾಸುದೇವ ಅಂತ ಹೇಳಿಕೊಂಡು ತಾನು ರೂಪದಿಂದಾಗಿ ಅಲ್ಲಿರ್ತಾನೆ. ಮೊದಲಿಗೆ ಆಸುಪರ್ಣಾಂಸಗನು ಅಂದರೆ ಗರುಡನ ಹೆಗಲ ಮೇಲೆ ಕುಳಿತಿರತಕ್ಕಂತಹ ಗರುಡ ವಾಹನನಾಗಿರತಕ್ಕಂಥವನು. ಅಂತಹ ಭಗವಂತ ಆಯಾಯ ರೂಪಗಳಲ್ಲಿ ಆಯಾಯ ಪದಾರ್ಥಗಳಲ್ಲಿ ತಾನು ವಿಶೇಷನಾಗಿ ವಿಶಿಷ್ಟವಾಗಿರತಕ್ಕಂತಹದರಲ್ಲಿ ಅಲ್ಲಿ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ನಾವು ಭಗವಂತನ ಈ ರೂಪವನ್ನು ಅದನ್ನು ಆಯಾಯ ಪದಾರ್ಥಗಳಲ್ಲಿರತಕ್ಕಂತಹ ರೂಪ
ಆಯಾಯ ವ್ಯವಸ್ಥೆಗಳಲ್ಲಿರ್ತಕ್ಕಂತಹದ್ದನ್ನು ನಾವು ಚೆನ್ನಾಗಿ ಅದನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನನ್ನ ತಿಳ್ಕೊಳ್ಳುವಂತಹದ್ದು ಎಷ್ಟು ಅವಶ್ಯಕ ಅಂತ ಕೇಳಿದ್ರೆ, ಇಲ್ಲದಿದ್ದರೆ ನಮಗೆ ಆ ಚಿಂತನೆಗಳೇ ಇಲ್ಲ ಅಂತಾಗಿಬಿಡ್ತದೆ. ಆ ರೂಪಗಳು, ಅದರಲ್ಲಿರತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ವ್ಯವಸ್ಥೆಗಳು, ಅವನ ಅಲ್ಲಲ್ಲಿರತಕ್ಕಂತಹ ಆಯಾಯ ಪದಾರ್ಥಗಳಲ್ಲಿ, ಭೋಕ್ತೃವಿನಲ್ಲಿ, ಭೋಗ್ಯರಲ್ಲಿ, ಭೋಜ್ಯರಲ್ಲಿ ಎಲ್ಲದರಲ್ಲೂ ಕೂಡ ತನ್ನ ವಿಶೇಷವಾಗಿರತಕ್ಕಂತಹ ರೂಪ, ವಿಶೇಷವಾಗಿರತಕ್ಕಂತಹ ಅಂಶ ಎಲ್ಲವನ್ನೂ ಕೂಡ ಇರಿಸಿಕೊಂಡು ಭಗವಂತ ಅಲ್ಲಿ ನಿಯಮಾದಿಗಳನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಇನ್ನೂ ಅದಕ್ಕೆ ಬೇಕಾಗಿರತಕ್ಕಂತಹದ್ದನ್ನು ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ, ಭಗವಂತ ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡ ಒಂದೊಂದಗಳಿನುಗಳು ಅನಂತಾಂಶದಲ್ಲಿ ಖಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ಈ ಬಗೆಯ ರೂಪವನರಿತು ಭುಂಜಿಸಿ ಅರ್ಪಿಸದ ಬಡಿಗಳಿಗೆ. ಭಗವಂತನನ್ನ ತಿಳ್ಕೊಳ್ಳಬೇಕು ಎಂಬಂತಹ ವಿಚಾರವನ್ನು ಆ ಒಂದೊಂದು ಖಂಡವಾಗಿರತಕ್ಕಂತಹ ರೂಪಗಳಲ್ಲಿ ಅವನ ಆ ವಿಶೇಷವಾಗಿರತಕ್ಕಂತಹ ರೂಪವನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ನಮಗೆ ಹೇಳ್ತಾ ಇದ್ದಾರೆ. ಆ ವಿಚಾರಗಳು ಕೂಡ ತುಂಬ ವಿಸ್ತಾರವಾಗಿ ಅದನ್ನು ಹೇಳ್ತಾರೆ. ಅದನ್ನು ಮುಂದೆ ಸೇರಿದಾಗ ನಾವು ತಿಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.